ನಮಸ್ಕಾರ. GK ಐತಾಳ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಹಲಸಿನಕಾಯಿಂದ ಸಾಂಬಾರು ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ತೊಗರಿಬೇಳೆ ಇಲ್ಲದೆ ಈ ರೀತಿ ಸಾಂಬಾರನ್ನ ನಾವು ಮಾಡ್ಕೋಬೋದು. ಈಗ ನೋಡಿ, ಒಂದು ಹಲಸಿನಕಾಯಿಂದ ಒಂದು ಸಣ್ಣ ಉಂಡೆನ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೇನೆ. ಇದೊಂದು 3-4 ಜನಕ್ಕೆ ಆಗುವಷ್ಟು ಸಾಂಬಾರನ್ನು ನಿಮಗೆ ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತೇನೆ. ಈಗ ಹಲಸಿನಕಾಯಿಯ ಕಾಲ, ಇದರಲ್ಲಿ ವಿವಿಧ ರೀತಿಯ ಗಸಿ ಸಾಂಬಾರು ಮತ್ತು ಪಲ್ಯ ಕೂಡ ರೆಡಿ ಮಾಡ್ಕೋಬೋದು. ಮುಂದಿನ ದಿನಗಳನ್ನು ಅದನ್ನು ಮಾಡುವ ವಿಧಾನದ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಹೀಗೆ ನೋಡಿ, ಈ ರೀತಿಯಾಗಿ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರ್ತದೆ, ತುಂಬ ಎಳೆತ್ತಾಗಿದೆ. ಇದು ಸ್ವಲ್ಪ ಸಮಯ ಹಿಡಿತದೆ ಇದನ್ನು ನಾವು ಕಟ್ ಮಾಡಿಕೊಳ್ಳಿಕ್ಕೆ. ಹೀಗೆ ನೋಡಿ, ರೆಡಿ ಆಯಿತು. ನಾನು ಒಂದು ಸಣ್ಣ ತಟ್ಟೆಯಲ್ಲಿ ಒಂದು 4 ಕಪ್ಪಿನಷ್ಟು ಪ್ರಮಾಣದ ಹಲಸಿನಕಾಯಿ ತುಂಡು ಮತ್ತು 1 ಕಪ್ಪಿನಷ್ಟು ತೆಂಗಿನ ತುರಿ ಮತ್ತು 3 ಸ್ಪೂನ್ನಷ್ಟು ಕಡಲೆಬೇಳೆ, ಒಂದು 7-8 ಬ್ಯಾಡಿಗೆ ಒಣಮೆಣಸಿನಕಾಯಿ, ಒಂದು 6-7 ಸ್ಪೂನು ಕೊತ್ತಂಬರಿ ಅಂದರೆ ಧನಿಯಾ, ಮತ್ತು ಸ್ವಲ್ಪ ಕರಿಬೇವು, ಒಂದು ಸಣ್ಣ ಉಂಡೆ ಬೆಲ್ಲ, ಮತ್ತು 1 ಸ್ಪೂನಷ್ಟು ಅರಸಿನ, ಮತ್ತು ಹುಳಿಗೆ ಸಣ್ಣ ಉಂಡೆಯ ಹುಣಸೆ ಹುಳಿ, ಮತ್ತು 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಂತ್ಯ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೇನೆ. ಈಗ ನಾವು ಹೇಗೆ ಮಾಡುವ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ನಾನೀಗ ಒಂದು ಮೀಡಿಯಂ ಪಾತ್ರೆಯಲ್ಲಿ ಹಲಸಿನಕಾಯಿನ ತುಂಡು ಮಾಡಿಟ್ಟಿದ್ದನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು ಹಲಸಿನಕಾಯಿ ಮುಳುಗುವಷ್ಟೇ ನೀರನ್ನು ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ನಾವು ಅರಸಿನನ್ನು ಬೆರೆಸಿ ನಾವು ಅದನ್ನು ಒಲೆ ಮೇಲೆ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ಈಗ 5 ನಿಮಿಷದ ನಂತರ ಕುದಿಲಿಕ್ಕೆ ಶುರು ಆಗಿದೆ. ಅದಕ್ಕೆ ನಾನು ಈಗ ಹಸಿಮೆಣಸಿನಕಾಯಿನ ಬೆರೆಸ್ಕೊಂಡಿದ್ದೇನೆ. ಈಗ ನೋಡಿ, ಅದಕ್ಕೆ ಬೇಕಾಗುವ ಮಸಾಲೆ ಪದಾರ್ಥ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಬಾಣಲೆಗೆ ಸಣ್ಣ ಉರಿಲಿ ನಾವು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈಗ ಅರ್ಧ ಸ್ಪೂನಷ್ಟು ಮೆಂತ್ಯನ ಬೆರೆಸ್ಕೊಳ್ತಾ ಇದ್ದೇನೆ. ಇದು ನಿಧಾನವಾಗಿ ಮೆಂತ್ಯ ಕೆಂಪಗಾಗಲಿ. ಅದಕ್ಕೆ ನಾವು ಮತ್ತೆ ಕಡಲೆಬೇಳೆ ಮತ್ತು ಕರಿಬೇವು ಸೊಪ್ಪು ಕೂಡ ಬೆರೆಸ್ಕೊಳ್ಳೋಣ. ನೋಡಿ, ಇದಕ್ಕೆ ನಾನೀಗ ಕಡಲೆಬೇಳೆನ ಬೆರೆಸ್ಕೊಳ್ತಾ ಇದ್ದೇನೆ. ಕಡಲೆಬೇಳೆ ಕೆಂಪಾದ ಮೇಲೆ ನಾವು ಬೆಂಕಿನ ಆಫ್ ಮಾಡೋಣ. ಮತ್ತು ಬೆಂಕಿ ಆಫ್ ಆದಮೇಲೆ ನಾನು ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದೆಲ್ಲ ಉರಿಯುವ ಅಗತ್ಯ ಇಲ್ಲ, ನಾವು ಅದಕ್ಕೆ ಬೆರೆಸಿದರೆ ಸಾಕು. ನೋಡಿ, ತೆಂಗಿನ ತುರಿ, ಒಣಮೆಣಸಿನಕಾಯಿ ಮತ್ತು ಕೊತ್ತಂಬರಿ, ಜೀರಿಗೆ ಕೂಡ ನಾನು ಅದಕ್ಕೆ ಬೆರೆಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೆರೆಸಿದ ಮೇಲೆ ನಾವು ಅದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಳ್ಳೋಣ. ಕೊನೆಯದಾಗಿ ಹುಣಸೆ ಹುಳಿನ ಕೂಡ ಹಾಕ್ಕೊಂಡಿದ್ದೇನೆ. ನೋಡಿ, ಈಗ ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೇನೆ. ಇದನ್ನು ನಾವು ಗ್ರೈಂಡರ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈಗ ಅದು ಮಸಾಲೆ ರೆಡಿಯಾಗಿದೆ. ತುಂಬ ನೈಸಾಗೋದು ಬೇಡ, ಈ ರೀತಿ ಇದ್ದರೆ ಸಾಕು. ನೋಡಿ, ಈಗ ಹಲಸಿನಕಾಯಿ ಯಾವ ರೀತಿ ಬೆಂದಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಈಗ ಅದು ಹಲಸಿನಕಾಯಿ ಅರ್ಧ ಬೆಂದಿದೆ. ಇದಕ್ಕೆ ನಾವೀಗ ಒಂದು ಸಣ್ಣ ಉಂಡೆ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನಾವೊಂದು 5 ನಿಮಿಷ ಇದನ್ನು
ಬೇಯಲಿಕ್ಕೆ ಬಿಡೋಣ. ಉಪ್ಪು ಬೆಲ್ಲ ಎಲ್ಲ ಹಲಸಿನಕಾಯಿ ಜೊತೆ ಚೆನ್ನಾಗಿ ಬೆರೆತು ಹೋಗ್ತದೆ, ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಈಗ ಒಂದು 5 ನಿಮಿಷ ನಂತರ ಈ ರೀತಿ ರೆಡಿಯಾಗಿದೆ. ಇದಕ್ಕೆ ನಾನೀಗ ಅರೆದಿಟ್ಟ ಮಸಾಲೆನ ಹಾಕ್ಕೊಳ್ತಾ ಇದ್ದೇನೆ. ತುಂಬ ರುಚಿಯಾಗಿ ಬರ್ತದೆ. ನೀವು ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ, ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಅದಕ್ಕೆ ನಾನೀಗ ಮಸಾಲೆಯಲ್ಲಿ ಅರೆದಿಟ್ಟ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಬೆರೆಸ್ಕೊಂಡಿದ್ದೇನೆ. ಈಗ ಒಂದು 5 ನಿಮಿಷ ಚೆನ್ನಾಗಿ ನಾವು ಕಲಿಸ್ಕೊಂಡು ಅದನ್ನು ಕುದಿಲಿಕ್ಕೆ ಬಿಡೋಣ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರ್ತದೆ. ಇದು ಅನ್ನದ ಜೊತೆ ನಾವು ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಈಗ ನೋಡಿ, ಸಾಂಬಾರು ರೆಡಿ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಅದಕ್ಕೊಂದು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಳೋಣ. ಸಣ್ಣ ಉರಿಲಿ ನಾನು ಒಗ್ಗರಣೆ ಸೌಟನ್ನ ಇಟ್ಕೊಂಡು ನಾನು ಅದಕ್ಕೆ 1.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಬೇವು ಸೊಪ್ಪನ್ನ ನಾನು ಬೆರೆಸ್ಕೊತಾ ಇದ್ದೇನೆ. ಈಗ ಒಗ್ಗರಣೆ ಕೂಡ ರೆಡಿ ಆಯ್ತಾ ಬಂತು. ನನ್ನ ವಿವಿಧ ರೀತಿಯ ಸ್ವೀಟು ರೆಸಿಪಿಗಳು ಮತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಚಟ್ನಿ ಮತ್ತು ತಂಬಳಿ ರೆಸಿಪಿಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನಲ್ಲಿ ಕೊಟ್ಟಿದ್ದೇನೆ. ಅದನ್ನೆಲ್ಲ ನೋಡಿ ಮಾಡಿ ನಮಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಕೊನೆಯದಾಗಿ ನಾನು ಅದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೇನೆ. ಈಗ ಸಾಂಬಾರು ರೆಡಿ ಆಯಿತು. ತುಂಬ ಒಳ್ಳೆಯದಾಗಿ ಬಂದಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಕಮೆಂಟಲ್ಲಿ ತಿಳಿಸಿ.